ಹಲೋ ಮಕ್ಕಳೇ, ಈ ವಿಡಿಯೋದಲ್ಲಿ ಆವ್ರೇಜ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ನಾವು ಟೋಟಲ್ ಪ್ರಾಡಕ್ಟ್ ಮತ್ತು ಮಾರ್ಜಿನಲ್ ಪ್ರಾಡಕ್ಟ್ನ ಕಂಡುಹಿಡಿಬೇಕು. ಸೊ ಫಸ್ಟ್ಗೆ ನಾವು ಟೋಟಲ್ ಪ್ರಾಡಕ್ಟ್ನ ಕಂಡುಹಿಡಿಯೋಣ. ಓಕೆ, ಟೋಟಲ್ ಪ್ರಾಡಕ್ಟು ಸ್ಟಾರ್ಟಿಂಗು ಲೇಬರ್ 1 ಅಂತ ಕೊಟ್ಟಿದ್ದಾರೆ. 1ಗಿಂತ ಮುಂಚೆ ಲೇಬರ್ 0 ಇರಬೇಕಾದ್ರೆ ಆವ್ರೇಜ್ ಪ್ರಾಡಕ್ಟ್ ಕೂಡ 0 ಇರುತ್ತೆ ಮತ್ತು ಟೋಟಲ್ ಪ್ರಾಡಕ್ಟ್ ಕೂಡ 0 ಇರುತ್ತೆ. ಓಕೆ, ಇದನ್ನು ಒಂದು ತಿಳ್ಕೊಂಡಿರಿ. ಅದಾದಮೇಲೆ ಟೋಟಲ್ ಪ್ರಾಡಕ್ಟ್ ಫಾರ್ಮುಲಾ ಗೊತ್ತಿರಬೇಕು. ಸೊ ಟೋಟಲ್ ಪ್ರಾಡಕ್ಟ್ ಫಾರ್ಮುಲಾ ಬಂದುಬಿಟ್ಟು ಲೇಬರ್ ಮಲ್ಟಿಪ್ಲೈಡ್ ಬೈ ಆ್ಯಾವ್ರೇಜ್ ಪ್ರಾಡಕ್ಟ್. ಸರಿನಾ? ಇವಾಗ ಕೊಟ್ಟಿರೋ ವ್ಯಾಲ್ಯೂಸ್ನ ಎರಡೂ ಮಲ್ಟಿಪ್ಲೈ ಮಾಡಬೇಕು. ಸೊ 1 ಇಂಟು 2 2, 2 ಇಂಟು 3 6, 3 ಇಂಟು 4 12, 4 ಇಂಟು 4.5 17, 5 ಇಂಟು 4 20, 6 ಇಂಟು 3.5 21. ಓಕೆ, ಇವಾಗ ನಮಗೆ ಟೋಟಲ್ ಪ್ರಾಡಕ್ಟ್ ಸಿಕ್ತು. ನೀವು ನೆಕ್ಸ್ಟು ವೆನ್ ಇಟ್ ಈಸ್ ಗಿವನ್ ದ್ಯಾಟ್ ಟೋಟಲ್ ಪ್ರಾಡಕ್ಟ್ ಇಸ್ 0 ಅಟ್ 0 ಲೆವೆಲ್ ಆಫ್ ಲೇಬರ್ ಆಫ್ ಎಂಪ್ಲಾಯ್ಮೆಂಟ್. ಸೊ ನಾವು ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ. ಲೇಬರ್ 0 ಇದ್ದಾಗ ಆ್ಯಾವ್ರೇಜ್ ಪ್ರಾಡಕ್ಟು 0, ಟೋಟಲ್ ಪ್ರಾಡಕ್ಟು 0. ನೆಕ್ಸ್ಟು ನಾವು ಮಾರ್ಜಿನಲ್ ಪ್ರಾಡಕ್ಟ್ ಕಂಡುಹಿಡಿಬೇಕು. ಮಾರ್ಜಿನಲ್ ಪ್ರಾಡಕ್ಟ್ ಹೇಗೆ ಕಂಡುಹಿಡಿತೀವಿ ಅಂದರೆ, ಈ ಲೇಬರ್ ಚೇಂಜ್ ಆಗ್ತಾ ಹೋದಂಗೆ 0ಇಂದ 1ಗೆ 1ಇಂದ 2ಗೆ ಆ್ಯಡ್ ಆಗ್ತಾ ಹೋದಂಗೆ ಈ ಟೋಟಲ್ ಪ್ರಾಡಕ್ಟಲ್ಲಿ ಏನು ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಅದನ್ನು ಹೇಗೆ ಕಂಡುಹಿಡಿತೀವಿ? ಈ ಟೋಟಲ್ ಪ್ರಾಡಕ್ಟ್ 2 ಇದೆ ಅಲ್ಲ, 2 ಮೈನಸ್ 0. ಸೊ 2 ಮೈನಸ್ 0 ಇಸ್ 2. ನೆಕ್ಸ್ಟು 6 ಮೈನಸ್ 2. 6 ಮೈನಸ್ 2 ಇಸ್ 4. ಆಮೇಲೆ 12 ಮೈನಸ್ 6 6, 17 ಮೈನಸ್ 12 5, 20 ಮೈನಸ್ 17 3, ಮತ್ತು 21 ಮೈನಸ್ 20 1. ಈಗ ನಾವು ಮಾರ್ಜಿನಲ್ ಪ್ರಾಡಕ್ಟ್ ಕೂಡ ಕಂಡುಹಿಡ್ದಾಯಿತು. ಹೀಗೆ ನಾವು ಟೋಟಲ್ ಪ್ರಾಡಕ್ಟ್ ಮತ್ತು ಮಾರ್ಜಿನಲ್ ಪ್ರಾಡಕ್ಟ್ನ ಕಂಡುಹಿಡಿತೀವಿ. ಥ್ಯಾಂಕ್ ಯು.